ಸೊ ದೊಡ್ಡದಾಗೇನೋ ನಾನು ಚಾಲೆಂಜ್ ತಗೋಬಿಟ್ಟೆ 2026 30 ಲಕ್ಷ ಮಾಡ್ತೀನಿ ಅಂತ. ಕೂತ್ಗಳಲ್ಲಿ ನಿನ್ ಗೆದ್ರೆ ತಾನೆ. ಒಂದ್ ಕಡೆ ನಿಮ್ ಬೆಂಬಲ ಆದ್ರೆ ಇನ್ನೊಂದ್ ಕಡೆ ನಿಮ್ಗಿಂತ ದೊಡ್ಡ ಬೆಂಬಲ ನಮ್ಗೆ ಬೇಕಾಗಿತ್ತು. ಸೊ ಏನು ಆ ಬೆಂಬಲ ಅಂತಂದ್ರೆ ಸೊ ಬೇರೆ ಯಾರು ಅಲ್ಲ, ನಿಮ್ಮ ರಾಯರು. ಸೊ ಫಸ್ಟ್ ಟೈಮ್ ನಾನು ರಾಘವೇಂದ್ರ ಮಠಕ್ಕೆ ಹೊರಟಿದ್ದೆ. ಸೊ ಇದು ಪ್ಲಾನ್ ಆಗಿದ್ದು ಚಿಕ್ಕ ವಯಸ್ಸಿಂದ ಒಂದು ಡ್ರೀಮು. ನಮ್ಮ ಮನೆ ಓನರ್ ಇದ್ರು, ಅವ್ರು ಯಾವಾಗಲೂ ರಾಯರ ಮಠಕ್ಕೆ ಹೋಗ್ತಾ ಇದ್ರು, ಕಾರಲ್ಲಿ ಹೋಗ್ತಾರೆ. ನನಗೆ ಗೊತ್ತಿರಲಿಲ್ಲ ಎಲ್ಲಿ ಹೋಗ್ತಾರೆ ಅಂತ ನನ್ನ ಒಂದು ಕ್ವಶನು. ನಮ್ಮಮ್ಮನ ಕೇಳ್ದೆ, ಅಮ್ಮ ಎಲ್ಲಿ ಹೋಗ್ತಾರೆ ಇವರು ವರ್ಷ ರಾಯರ ಮಠಕ್ಕೆ? ನಾನು ಹೋಗ್ಬೇಕಲ್ಲ ಅಂತ ಹೇಳ್ದೆ. ಹೋಗುವಂತೆ ಇರೋ ಅವರು ನಮ್ಮಮ್ಮನೂ ಕರ್ಕೊಂಡೋಗಿಲ್ಲ ಇಷ್ಟು ದಿನದಲ್ಲಿ. ಅಂದರೆ ಯಾಕಂದರೆ ಧರ್ಮಸ್ಥಳಕ್ಕೆ ಹೋಗಿದ್ದೀವಿ, ಕುಕ್ಕೆಗೆ ಹೋಗಿದ್ದೀವಿ, ಉಡುಪಿಗೆ ಹೋಗಿದ್ದೀವಿ, ಅದೆಲ್ಲ ಹೋಗಿದ್ದೀವಿ. ಬಟ್ ರಾಯರ ಮಠಕ್ಕೆ ಹೋಗೋದು ಟೈಮ್ ಬರಲಿಲ್ಲ ನಮಗೆ. ಸೊ ಫ್ಯಾಮಿಲಿಲೇ ಫಸ್ಟ್ ನಾನೇ ರಾಯರ ಮಠಕ್ಕೆ ಹೋಗಿರೋದು. ಅದೊಂದು ದೊಡ್ಡ ಬ್ಲೆಸ್ಸಿಂಗ್ ಇರ್ಬೋದು. ಸೊ ಮತ್ತು ಚಾಲೆಂಜ್ ಬೇರೆ ತೊಗೊಂಡಿದ್ದೀನಿ, ಅವ್ರ ಆಶೀರ್ವಾದ ಬೇಕಿತ್ತು, ಅದಕ್ಕೋಸ್ಕರ ನಾವು ರಾಯರ ಮಠಕ್ಕೆ ಹೋಗಿದ್ದು. ಸೊ ಇದೆಲ್ಲ ಒಂದು ಕಡೆ ಆದರೆ ಅಲ್ಲೊಂದು ಇನ್ಸಿಡೆಂಟ್ ನಡೀತು, ಅದರದ್ದು ವಿಡಿಯೋ ಹಾಕ್ತೀನಿ ನೋಡಿ. ಸೊ ಇವಾಗ ಏನಾಗಿದೆ ಅಂದರೆ ಟ್ರೈನಲ್ಲಿ ಬರ್ತಾ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀವಿ. ಸ್ಟೇಷನ್ ಬರೋದು ಗೊತ್ತಾಗಿಲ್ಲ. ಆಮೇಲೆ 2 ನಿಮಿಷಕ್ಕೆ ನೋಡ್ತೀವಿ ಸ್ಟೇಷನ್ ಬಂದ್ಬಿಟ್ಟಿದೆ. ದಡ ಅಂತ ಎದ್ದು ಬ್ಯಾಗೆಲ್ಲ ತೊಗೊಂಡು ಇಳಿಯ ಅಂತ ಹೋದರೆ ಟ್ರೈನ್ ಮೂವ್ ಆಗೋಯ್ತು. ನಾನು ಹೆಂಗೋ ಎಳ್ದ್ಬಿಟ್ಟೆ. ನಮ್ಮ ಫ್ರೆಂಡ್ ಇನ್ನೊಬ್ಬ ಟ್ರೈನಲ್ಲಿ ಹಾಗೆ ರಾಯಚೂರಿಗೆ ಹೋಗ್ಬಿಟ್ಟವನೆ. ಹೆಂಗಿತ್ತು ಗುರುಗಳೇ ರಾಯಚೂರು? ಸೊ ಏನಾಗಿತ್ತು ಅಂದರೆ ಚೆನ್ನಾಗಿ ನಿದ್ದೆ ಹೋಗ್ಬಿಟ್ಟಿದ್ದೀವಿ. AC ಕೋಚ್ ಬೇರೆ, ಗೊತ್ತಾಗಿರಲಿಲ್ಲ ನಾವು ಟ್ರಾವೆಲ್ ಮಾಡಿದ್ದು. ಸೊ ಬಂದಿದ್ದು ಗೊತ್ತಾಗಿಲ್ಲ. ಆಮೇಲೆ ನೋಡ್ತೀವಿ ಸ್ಟೇಷನ್ ಬಂದುಬಿಟ್ಟಿದೆ. ಲಿಟ್ರಲಿ 2 ಸೆಕೆಂಡಿಗೆ ನಾವು ಟ್ರೈನ್ ಇಳ್ದಿರೋದು. ಬ್ಯಾಗ್ ತಗೊಂಡು ಪ್ಯಾಕ್ ಮಾಡ್ಕೊಂಡು ಕೈಯಲ್ಲಿ ಚಪ್ಪಲಿ ಹಿಡ್ಕೊಂಡು ಓಡ್ತಾ ಇದ್ದೀವಿ. ಆಮೇಲೆ ಗೊತ್ತಿಲ್ಲ ಸ್ಟಾಪ್ ಯಾವುದು ಅಂತ. ಆಮೇಲೆ ಮಂತ್ರಾಲಯ ಅಂತ ಕೇಳ್ತಾ ಇದ್ದಾರೆ ಬೇರೆಯವ್ರಿಗೆ. ಅವರು ಯೋಚನೆ ಮಾಡಿ ಮಂತ್ರಾಲಯ ಅನ್ನೋದು ಅಂದರು. ನಾನು ಏಕ್ದಮ್ ಓಡ್ತಾ ಇರೋ ಟ್ರೈನಲ್ಲಿ ಇಳಿದ್ಬಿಟ್ಟೆ. ನನ್ನ ಫ್ರೆಂಡು ತಗ್ಲಾಕೋಗ್ಬಿಟ್ಟ. ನಮಗೆಲ್ಲ ಗೊತ್ತಾಗೋಯ್ತು. ಸೊ ನೀವೇನಾದರೂ ಫಸ್ಟ್ ಟೈಮ್ ರಾಯರ ಮಠಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಂದರೆ ಒಂದು ಪ್ಲ್ಯಾನ್ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಈಗ ಬಗಳು ಯಾರಾದರೂ ಫಸ್ಟ್ ಟೈಮ್ ಹೋಗ್ತಾ ಇರೋರಿಗೆ ಗೊತ್ತಿರುತ್ತೆ ಹೆಂಗೆ ಹೋಗಬೇಕು ಅಂತ. ಸೊ ಫಸ್ಟ್ ಟೈಮ್ ಹೋಗ್ತಾ ಇರೋರಿಗೆ ಗೈಡೆನ್ಸು. ಸೊ ನೀವೇನಾದರೂ ಟ್ರೈನಲ್ಲಿ ಹೋಗ್ತೀರಾ ಅಂದರೆ 20 days ಬಿಫೋರ್ ನೀವು ಟ್ರೈನ್ ಬುಕ್ ಮಾಡಬೇಕಾಗತ್ತೆ. ಚಾರ್ಜಸ್ ಬಂದು 400 to 1000 ರೂಪಿವರೆಗೂ ಚಾರ್ಜಸ್ ಆಗುತ್ತೆ ಒಂದು ಸೈಡು. ಸೊ ನೀವು ಒಂದ್ಸ ಅಲ್ಲಿಂದ ರೀಚ್ ಆದಮೇಲೆ ರೈಲ್ವೆ ಸ್ಟೇಷನ್ ಟು ದೇವಸ್ಥಾನಕ್ಕೆ 15 ಕಿಲೋಮೀಟರ್ ದೂರ ಇರುತ್ತೆ. ಅಲ್ಲೇ ನಿಮಗೆ ಲೋಕಲ್ ಆಟೋಸ್ ಎಲ್ಲ ಇರುತ್ತೆ. ಒಂದು 50 ರೂಪಾಯಿ ಚಾರ್ಜ್ ತೊಗೋತಾರೆ ಪರ್ ಪರ್ಸನ್ಗೆ. ಒನ್ಸ್ ನೀವು ಅಲ್ಲಿಂದ ರೀಚ್ ಆದಮೇಲೆ ಫ್ರೆಶ್ ಅಪ್ ಏನೋ ಮಾಡೋಕ್ಕೋಗ್ಬೇಕು ಅಂದರೆ ಅಲ್ಲೇ ನದಿ ಇದೆ, ಕ್ಲೀನ್ ಇಲ್ಲ. ಸೊ ಅಲ್ಲೇ ನಿಮ್ಮ ಪಕ್ಕದಲ್ಲಿ ರೂಮ್ ಮಾಡ್ಕೋಬೋದು. ಇಲ್ಲ ರೂಮ್ ಚಾರ್ಜಸ್ ಬಂದು 1000 ರೂಪೀಸ್ ಸಮಥಿಂಗ್, 1000 to 1500 ಇರುತ್ತೆ. ಸೊ ಇಲ್ಲ ಅಂದರೆ ಸ್ವಲ್ಪ ಒಳಗಡೆ ಹೋದರೆ ಅಲ್ಲೇ ಲೋಕಲ್ ಪೀಪಲ್ಸು ಬಿಸಿನೀರು ಮಾಡ್ತಾ ಇರ್ತಾರೆ 50 ರೂಪಾಯಿ ಅಂತ. ಅಲ್ಲೇ ನೀವು ಸ್ನಾನ ಮಾಡಿಕೊಂಡು ಆರಾಮಾಗಿ ಬರ್ಬೋದು, ಚೆನ್ನಾಗಿರುತ್ತೆ. ಎಲ್ಲ ಹೆಂಗಸ್ರಿಗೂ ಅಷ್ಟೇ ಗಂಡಸ್ರಿಗೂ ಅಷ್ಟೇ ಎಲ್ಲ ಕ್ಲೀನಾಗಿ ಇಟ್ಟಿರ್ತಾರೆ. ಅದೇ ಒಳಗಡೆ ಹೋಗ್ಬೇಕು, ನೀವು ಹುಡುಕ್ಬೇಕು. ಕೆಲವೊಂದು ಚೆನ್ನಾಗಿರಲ್ಲ, ಕೆಲವೊಂದು ಚೆನ್ನಾಗಿರುತ್ತೆ. ನಾವು ಹೋಗಿರೋ ಕಡೆ ಚೆನ್ನಾಗಿತ್ತು. ಸೊ ಬಿಸಿನೀರಲ್ಲಿ ಸ್ನಾನ ಮಾಡಿಕೊಂಡು ಒಂದು 10 ನಿಮಿಷ ಆಗುತ್ತೆ. ಅಲ್ಲಿಂದ ನೀವು ರಾಯರ ಮಠಕ್ಕೆ ಬರ್ಬೋದು. ಅಲ್ಲಿಂದ ಒಂದು 5 ನಿಮಿಷ ವಾಕೇಬಲ್ಲು. ರಾಯರ ಮಠವ್ರು ಬಂದಾಗ 2 ಥರ ದರ್ಶನ ಇರುತ್ತೆ. ಒಂದು VIP 1000 ರೂಪಾಯಿ ಇರುತ್ತೆ. 1000 ರೂಪಾಯಿ ನೀವು ಕೊಟ್ಟರೆ ಅಲ್ಲಿ ನೀವು 4 ಜನ ಹೋಗ್ಬೋದು. ಅಂದರೆ ಫ್ಯಾಮಿಲಿ ಮೆಂಬರ್ಸ್ ಮಾತ್ರ 4 ಜನ ಆರಾಮಾಗಿ ಹೋಗ್ಬೋದು. ಸೊ ಫ್ಯಾಮಿಲಿ ಮೆಂಬರ್ಸು ಇಲ್ಲಾಂದರೆ ನಿಮ್ಮ ಫ್ರೆಂಡ್ಸು ಆರಾಮಾಗಿ ಹೋಗ್ಬೋದು. ಸೊ ಇದಾಗಿತ್ತು ನನ್ನ ಮಂತ್ರಾಲಯ ಟ್ರಿಪ್ಪು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸಪೋರ್ಟ್ ಮಾಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಆ್ಯಂಡ್ ಶೇರ್ ಪ್ಲೀಸ್.